ಚಳಿ ತಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಮಸ್ಕತ್ ಹೋಗ್ತಾ ಇದೀವಿ, ಬಿಸ್ಕತ್ ತಿನ್ಕೊ ಬರ್ತೀವಿ. ಕೆಂಪಕೋ ನಂದಕೋ ನಿಂದಕೋ ನಾವು ಫಸ್ಟ್ ಹೋಗ್ತಾ ಇಲ್ಲ ಮಸ್ಕತ್ತಿಗೆ, ನಮ್ಮ ಲಗೇಜ್ ಹೋಗ್ತಾ ಇದೆ. ಕೋರಗಳಮ್ಮ ದೇವನಿಗೆ ಶರಣ್. ಹಾಯ್ ಹಾಯ್, ನಮಸ್ತೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಸ್ಕತ್ಗೆ ಹೋಗ್ತಾ ಇದ್ದೇವೆ. ಶುಭ ವಿಚಾರ, ಯಾಕಂದ್ರೆ ನಮ್ಮ ಒಂದು ಖುಷಿಯಿಂದ ಒಂದು 3 ಜನ ಇವತ್ತು ಹೋಗ್ತಿದ್ದೇವೆ. ಇನ್ನೂ ಜನ ಬರ್ಲಿಕ್ಕಿದ್ದಾರೆ, ಸಾಧ್ಯ ಇದ್ದರೆ ನೀವು ಕೂಡ ಬನ್ನಿ. ಇಲ್ಲಿ ಜಾಗ ಇದೆ, ಮತ್ತೆ ಅಲ್ಲಿ ಜಾಗ ಇದೆ. ಡಿಕ್ಕಿನಲ್ಲಿ ಜಾಗ ಇದೆಯಾ? ಅಲ್ಲಿ ಮಲ್ಕೋಬಹುದು. ಸ್ಲೀಪರ್ ಕೋಚ್ ಅಂತೆ. ಎಂತ ಪನೋರಮ ಎಸ್, ಇವರ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಇನ್ನೂ ನೋಡಿಲ್ಲ ಎಲ್ರಿಗೂ ಶೇರ್ ಮಾಡಿ. ಅದೇ ರೀತಿ ನಮ್ದು ಕೂಡ ಇದೆ, ಮತ್ತೆ ಸಂದೇಶ್ ಅವ್ರದ್ದು ಇದೆ, ಶರಣ್ ಅವ್ರದ್ದು ಇದೆ, ನನ್ನದು ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಈಗ ಆಯ್ತು. ಈಗ ನಾವು ಬಂದಿದ್ದೀವಿ ಟರ್ಮಿನಲ್ 2ಗೆ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಥ್ಯಾಂಕ್ ಯು. ನಮ್ಮ ಕಾಫಿ ಬಂತು. ನಿನ್ಗಲ್ಲ, ನನಗೆ. ಇದು ನನ್ನ ಔಟ್ಫಿಟ್ಟು ಟರ್ಮಿನಲ್ 2ಗೆ ಇವತ್ತಿಂದು ಡೇ 1, ಅಂದರೆ ಡೇ 1 ಬರುತ್ತೆ. ಸೊ ನೋಡೋಣ. ಇನ್ನು ನಮ್ಮ ಫ್ರೆಂಡ್ಸ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಒಟ್ಟಿಗೆ ವೆಬ್ ಚೆಕ್ ಇನ್ ಆಗೋ ಥರ ಪ್ಲ್ಯಾನ್ ಇದೆ. ಓಕೆ ಬಾಯ್, ಆಮೇಲೆ ಸಿಗುವ. ಕಾಫಿ ಚೆನ್ನಾಗಿದೆಯಾ? ನೈಸ್. ಕಾಫಿ ಚೆನ್ನಾಗಿದೆಯಾ ಅಂತ ಗೊತ್ತಿಲ್ಲ, ಚಳಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಬಿಲ್ನೊಟ್ಟಿಗೆ ಸೇರಿಸಿ. ಸಿಕ್ಕಾಪಟ್ಟೆ ಚಳಿ, ಭಯಂಕರ ಚಳಿ ಮಾತ್ರ. ಚಳಿ ತಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಸ್ವೆಟ್ರ್ ಏನು ಹಾಕೊಂಡು ಬಂದಿರ ನಾನು ಈ ಚಳಿನಲ್ಲಿ. ಬಟ್ ಒಳಗಡೆ ಅಷ್ಟು ಚಳಿ ಇರಲ್ಲ ಅಂತ ಅನ್ಕೊಂತೀನಿ. ನಮ್ಮ ಅಣ್ಣ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡಿ ಅಣ್ಣ ಇನ್ನೊಂದ್ಸರಿ. ಹಾಯ್ ಶಿವು ಅವರೇ. ಹಾಯ್. ನಿಮ್ಮ ಫಸ್ಟ್ ಫ್ಲೈಟ್ ಅಲ್ವಾ ಈ ಸರಿ? ಹೌದು. ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಭಯ ಆಗ್ತಾ ಇದೆಯಾ? ಭಯ ಆಗ್ತಿದೆ, ನೋಡಿ ಫುಲ್ ಖುಷಿ ಆಗ್ತಿದೆ. ಸೂಪರ್, ಸಖತ್ ಎಂಜಾಯ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ರಾಗಿಣಿ ಅಲಿಯಾಸ್ ರಾಘು. ಮಜಾ ಇದೆ ಒಂಥರ. ಹೌದು, ಮಸ್ಕತ್ ಹೋಗ್ತಾ ಇದೀವಿ, ಬಿಸ್ಕತ್ ತಿನ್ಕೊ ಬರ್ತೀವಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಮ್ಮ ಅಣ್ಣ ಫುಲ್ ಬ್ಯುಸಿ ಇದ್ದಾರೆ ಕಾಲಲ್ಲಿ. ನಮಸ್ಕಾರ. ನಮ್ಮ ಬೋರ್ಡಿಂಗ್ ಪಾಸಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಇವ್ರಿದ್ದಾರೆ ಇಲ್ಲಿ. ಯಾರು? ಕೆಂಪಕೋ ನಂದಕೋ ನಿಂದಕೋ ನಮ್ಮ ಚಂದ್ರಪ್ರಭಾ ಅವರು. ಚಪ್ಪಾಳೆ. ಹಾಯ್, ನಮಸ್ಕಾರ. ಇದೆಷ್ಟನೇ ಫ್ಲೈಟ್ ನಿಮ್ದು? ಒಂದೇ ಫ್ಲೈಟ್. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಸಖತ್ತಾಗಿ ಹೇಳಿದ್ರು ನೋಡಿ. ಎಷ್ಟನೇ ಸಲ ಹೋಗ್ತಾ ಇರೋದು? ಹಾ, ಸುಮಾರು ಸಲ ಹೋಗಿದ್ರೆ ಹತ್ರದಲ್ಲಿ. ಇಲ್ಲೇ ಕಾಮಿಡಿ ಸ್ಟಾರ್ಟ್ ಆಯಿತು. ಇನ್ನು ನಾವಲ್ಲಿ ಒಮಾನ್ಗೆ ಹೋದ್ಮೇಲೆ ಇನ್ನೂ ಏನೇನಾಗುತ್ತೆ ಗೊತ್ತಿಲ್ಲ. ಚೆಕ್ ಇನ್ ಎಲ್ಲ ಆಯಿತು, ಲಗೇಜ್ ಎಲ್ಲ ಕಳಿಸಿ. ನೋವಿದೆ,
ಆಕ್ರೋಶ ಇದೆ. ರೂಟ್ ಬಸ್ ಲಗೇಜ್ ಎಲ್ಲ ಕಳಿಸಿ ಆಗಿದೆ. ಇವರು ನಮ್ಮ ಶರಣ್ ಕಳಿಸ್ಲಿಕ್ಕೆ ಬಾಕಿ. ನಮ್ಮನ್ನು ಕಳಿಸ್ಲಿಕ್ಕೆ ಹಾಯ್. ನಾವು ಫಸ್ಟ್ ಹೋಗ್ತಾ ಇಲ್ಲ ಮಸ್ಕತ್ತಿಗೆ, ನಮ್ಮ ಲಗೇಜ್ ಹೋಗ್ತಾ ಇದೆ. ಏನ್ ಸಾ ಸಾರ್ ಸಾರ್ ಅಂದಿದ್ದು. ನೀ ನುಡಿದರೆ ತಾನೆ ಎಲ್ಲರ ವ್ಲಾಗ್ ಅಲ್ಲೂ ಒಂದೇ ತರ ಇರುತ್ತೆ, ಎಲ್ಲರೂ ನೋಡ್ಕೊಂಬಿಡಿ. ಹಾಯ್, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ವೇಟ್ ಮಾಡ್ತಾ ಇದೀವಿ. ಇನ್ನು ಬೋರ್ಡಿಂಗ್ ಟೈಮ್ ನಮ್ಗೆ 8 ಗಂಟೆಗಿದೆ. 7:15 ಮುಗಿಸ್ಕೊಂಡು ಕುತ್ಕೊಂಡಿದೀವಿ. ನೋಡಿ ನಮ್ಮ ಟೀಮ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸ್ಕಿಟ್ ಬಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಫೋಟೋ ಸೆಷನ್ ಎಲ್ಲ ಆಯಿತು. ಈಗ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮ ಎಲ್ರದ್ದು ಫ್ಲೈಟ್ಗೆ. ಇನ್ನು ಸ್ಟಾರ್ಟ್ ಆಗಿಲ್ಲ ಬೋರ್ಡಿಂಗ್ಗೆ. ಸೊ ಈ ಕಡೆ ನಮ್ಮ ಶರಣ್ ಅಯ್ಯಪ್ಪ ಅವರು ಇದ್ದಾರೆ, ಈ ಕಡೆ ನೋಡಿದ್ರೆ ನಮ್ಮ ಸಂದೇಶ್ ಅಣ್ಣ ಅವರು ಇದ್ದಾರೆ. ಹೌದು, ಬಂದಮೇಲೆ ನಾವು ಆ್ಯಕ್ಚುಲಿ ಎದೆ ತುಂಬಿ ಹಾಡುವೆನೋ ಪ್ರೋಗ್ರಾಮಿಂದ ನಾವು 3 ಜನ ಬಂದಿರೋದು. ನಾನು, ಸಂದೇಶಣ್ಣ ಮತ್ತು ಶರಣಯ್ಯಪ್ಪ. ಮತ್ತು ಗಿಚ್ಚಿ ಗಿಲಿ ಮಜಾ ಭಾರತ ಟೀಮಿಂದ ರಾಘು, ನಮ್ಮ ಈ ಸಲ ವಿನ್ನರ್ ಆದ ನಮ್ಮ ಕಾರ್ತಿಕ್ ಅವ್ರು ಬಂದಿದ್ದಾರೆ, ಚಂದ್ರಪ್ರಭಾ, ಶಿವು ಅವ್ರದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡಿದ್ರಲ್ಲ. ಅದಾದಮೇಲೆ ಫ್ಲೈಟು ಮತ್ತು ಚಿಲ್ಲರ್ ಅವರು ಬಂದಿದ್ದಾರೆ ಈ ಸರಿ. ಅಷ್ಟೇ ಅಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಆದ ಶಿವಧ್ವಜ್ ಸರ್ ಅವರು ಇದ್ದಾರೆ. ಅವ್ರ ಹತ್ರ ಅವರ ಮುತಾಳಿಕೆಯಲ್ಲಿ ನಾವು ಎಲ್ಲರೂ ಇವತ್ತು ಒಂದು ಸೇರುವಂತ ಒಂದು ಸೌಭಾಗ್ಯ ಬಲ ಕೂಡಿ ಬಂದಿದೆ. ಇನ್ನು ಹೇಳಬೇಕಂದ್ರೆ ನೀವು ದೂರದರ್ಶನದಲ್ಲಿ ಈ 2 ಮಾತು ಹೇಳುವ ಮೂಲಕ ನಮ್ಮ ಈ ಒಂದು ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅಂತ ಹೇಳಕ್ಕಾಗಲ್ಲ. ಕಂಟಿನ್ಯೂ ಮಾಡಿ. ಆ್ಯಕ್ಚುಲಿ ಖತಾರ್ ಅಲ್ಲ, ದುಬೈಗಲ್ಲ, ದುಬೈಗೆ ಎಲ್ಲರಿಗೂ ಅಲ್ಲ ಕಣೋ, ದುಬೈಗೆ ನಾವೆಲ್ಲರೂ ಹೋಗಿದ್ವಿ ಒಂದ್ಸರಿ. ಸ್ಟಾರ್ಟಿಂಗ್ ಎಲ್ಲ ಇದೇ ಬಿಟ್ಟು ಹೋಗಿದ್ರು. ಆಗ ಬರೀ ನಾನು, ಸಂದೇಶ್ ಅವ್ರು ಮಾತ್ರ ಹೋಗಿದ್ವಿ. ಅದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ನಮ್ಮ ಅಂಕಿತಾ ಅಮರ್ ಅವರು ಮತ್ತೆ ಅನನ್ಯ ಅವ್ರು ಬಂದಿದ್ರು ನಮ್ಮ ಜೊತೆ. ಇವಾಗ ಅದ್ರದ್ದು ಕೆಲವೊಂದು ಬಿಟ್ಸ್ ಬಂತು ನೋಡಿ ಅವ್ರು ಬಂದಿದ್ದು. ಅದಿನ ನಾನು ಅಪ್ಲೋಡೇ ಮಾಡಿಲ್ಲ ಆ್ಯಕ್ಚುಲಿ. ಈ ಸಂದರ್ಭದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದು ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಹೌದು, ಬಂದ್ರೆ ಎಲ್ಲರ ಸೌಭಾಗ್ಯ, ಬಂದಿಲ್ಲ ಅಂದ್ರೂ ಎಲ್ಲರ ಸೌಭಾಗ್ಯ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ವ್ಲಾಗಿಂಗ್ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಈ ತರ ವಿಡಿಯೋ ತುಂಬಾ ಕಷ್ಟ ಆಕ್ಚುಲಿ. ವಿಡಿಯೋ ಏನೋ ತೆಗೆದು ಬಿಡ್ತೀವಿ, ಅದು ಎಡಿಟಿಂಗ್ ಇದೆಯಲ್ವಾ, ಓಹ್ ದೇವ, ಅಷ್ಟು ಕಷ್ಟ ಇದೆ. ಸೊ ನನ್ನ ಔಟ್ಫಿಟ್ ಬಂದು ಪ್ಯಾರೆಟ್ ಗ್ರೀನ್ ಒಂಥರ ಮ್ಯಾಕ್ಸಿ ಡ್ರೆಸ್ ಥರ ನಾನು ಹಾಕೊಂಡಿರೋದು ಇವತ್ತು. ಪಚರಂಗಿ ರಾಮ ಮಾತಾಡು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಮಾತಾಡು ನನ್ನ ಮುತ್ತು ರಾಮ. ಸೊ ಈ ಕಲರ್ ಫಸ್ಟ್ ಟೈಮ್ ಹಾಕ್ತಾ ಇರೋದು, ಈ ಪ್ಯಾರೆಟ್ ಗ್ರೀನು ತುಂಬ ಇಷ್ಟ ಆಯಿತು. ಸೊ ಯಾ, ಫ್ಲೈಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಏನೇನಾಗುತ್ತೆ ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಸ್, ಲವ್ ಯು ಆಲ್. ಆಯಿತು, ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಬೇರೆ ಹಸಿವಾಗ್ತಾ ಇದೆ. ಈ ಮಾರ್ನಿಂಗ್ ಫ್ಲೈಟ್ಸ್ಗೆಲ್ಲ ಇದೇ ತೊಂದರೆ. ಬಟ್ ಅದೇ ಫ್ಲೈಟಿಗೆ ಹೋಗೋವರೆಗೂ ವಿ ಹ್ಯಾವ್ ಟು ತಡ್ಕೋಬೇಕು.
ಎಸ್, ನಾನು ಹೇಳಿದ್ನಲ್ಲ ಶಿವಧ್ವಜ್ ಸರ್ ಇದ್ದಾರೆ ನನ್ನ ಜೊತೆ ಅಂತ. ಸರ್ ಹಾಯ್ ಮಾಡಿ. ಹಾಯ್ ಹಾಯ್. ವಿಂಡೋ ಸೀಟ್ ಸಿಕ್ಕಿದೆ. ಸೊ ನಾನು ಅಂದರೆ 30 ಅಂದರೆ ಸಪ್ರೇಟ್ ಟಿಕೆಟ್ ಮಾಡಿಸಿದ್ರಲ್ಲ, ಸೊ ಹಾಗಾಗಿ ನಾನು ಒಬ್ಬಳೇ ಕುತ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಬಾಕಿ ಎಲ್ಲರೂ ಮುಂದೆಗಡೆ ಇದ್ದಾರೆ. ನಂದು 30F. ಸೊ ವಿಂಡೋ ಸೀಟಲ್ಲಿ ಕುತ್ಕೊಂಡಿದ್ದೀನಿ. ಸ್ವಲ್ಪ ಜನರಿಗೆ ವಿಂಡೋ ಸೀಟ್ ಸಿಕ್ಕಿಲ್ಲ ಪಾಪ. ಆ್ಯಂಡ್ ಶಿವು ಅವ್ರಿಗೆ ವಿಂಡೋ ಸೀಟ್ ಸಿಕ್ಕಿದೆ, ಅಂದರೆ ಅವ್ರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದು, ಹಾಗಾಗಿ. ಸೊ ಇನ್ನು ಏನೇನು ಕೊಡ್ತಾರೆ, ತಿಂಡಿ ಇನ್ನೂ ಮಾಡಿಲ್ಲ, ಸೊ ಹಸಿವಾಗ್ತಿದೆ. ಫ್ಲೈಟಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ವೇಟಿಂಗ್. ಎಲ್ಲರೂ ಬೋರ್ಡ್ ಆದು ವಿಂಡೋ ಸೀಟ್ ಸಿಕ್ಕಿದೆ, ಅದು ಒಂದು. ಇನ್ನೊಂದು ಯಾರೂ ಇಲ್ಲ, ಖುಷಿ ಆಗ್ತಾ ಇದೆ. ಆ್ಯಂಡ್ ಯಾರಾದರೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅದನ್ನು ಬೇಜಾರಾಗ್ತದೆ. ಬಟ್ ಎನಿವೇ, ಟೇಕ್ ಆಫಿಗೆ ರೆಡಿ ಆಗ್ತಾಯಿತ್ತು. ಸೊ ಟೇಕ್ ಆಫ್ ಟೈಮಲ್ಲಿ ನಮ್ಮ ವಿಂಡೋ ಶೀಲ್ಡ್ ಆ್ಯಂಡ್ ಸೀಟ್ ಬೆಲ್ಟ್ ಹಾಕೋದನ್ನು ಮರಿಬಾರ್ದು. ಸೊ ಫ್ಲೈಟ್ ಟೇಕ್ ಆಫ್ ಆಯಿತು. ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಒಂದು ಫೀಲ್ ಇರುತ್ತೆ, ಅಂದರೆ ಒಂಥರ ಹೊಟ್ಟೆಲೆಲ್ಲ ಚಿಟ್ಟೆಗಳು ಓಡಾಡ್ದಂಗೆ ಮತ್ತು ತಲೆಯೆಲ್ಲ ಒಂಥರ ಸುತ್ತದಂಗೆ ಆಗುತ್ತೆ. ಅದು ಸುಮ್ಮನೆ ಒಂದು 5 ಸೆಕೆಂಡ್ಸ್ ಇರುತ್ತೆ ಅಷ್ಟೇ, ಅದಾದಮೇಲೆ ಸರಿ ಹೋಗ್ಬಿಡುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನೀವು ನಮ್ಮ ಬೆಂಗಳೂರು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಮೇಲಿಂದ ಅಂತ ಹೇಳಿ. ಎಲ್ಲರೂ ಇಲ್ಲೇ ಬಂದಿದ್ದಾರೆ, ಯಾಕಂದರೆ ಇಲ್ಲಿ ಹಿಂದಗಡೆ ವಾಶ್ರೂಮಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ವಾಶ್ರೂಮ್ ಹೋಗ್ಬೇಕು. ಅವಾಗಲಿಂದ ನಾವು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೀವಿ ವಾಶ್ರೂಮ್ ಹೋಗೋಕ್ಕೆ. ಬರೀ ಆ ಕಡೆನೂ ರಶ್ ಇದ್ದಾರೆ, ಈ ಕಡೆನೂ ರಶ್ ಇದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಆ್ಯಕ್ಚುಲಿ ಆ ಕಡೆ ತುಂಬ ದೂರ ಇದೆ ಟ್ರೈನ್. ಅದಂದ್ರೆ ಪ್ಲೇನ್ ಫುಲ್ ಶೇಕ್ ಆಗ್ತಿದೆ ಅಂತೆ, ಹಾಗೆ ವಾಶ್ರೂಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೆ. ಏನು ನೀತಿ ಪಾಠ ಏನಂದ್ರೆ ನಾವು ಎಷ್ಟೇ ಮೇಲೆ ಎತ್ತರಕ್ಕೆ ಹೋದ್ರು ಭಾರತದ ಒಂದು ಏನು ಪರಂಪರೆ ಎಲ್ಲಿ ಕೂತು ಟ್ರೈನ್ನೇ ಚಿಂತೆ. ವಿಷಯ ಏನಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ನಾವು ಬಂದ ದಾರಿಯನ್ನು ಬರಿಬಾರ್ದು. ಹಾಗೆ ಈಗ ನಾವು ಎತ್ತರದಲ್ಲಿದ್ದೇವೆ. ಅದರ ತುಂಬ ರೈಲ್ ಬಿಡ್ತಾರೆ, ಅದಕ್ಕೆ ರೈಲ್ದೇ ಚಿಂತೆ. Welcome to Moscow. Cabin crew, please take a seat. All landing. Thank you. ಮಸ್ಕಟ್ಟಿನೇನು ಲ್ಯಾಂಡ್ ಆಗ್ತಾ ಇದ್ದೀವಿ. ಖುಷಿ ಆಯ್ತಾ ಅಲ್ಲ? ಖುಷಿ ಆಗ್ತಾ ಇದೆ, ಯಾಕಂದ್ರೆ ಲ್ಯಾಂಡ್ ಆದಮೇಲೆ ಜಾಸ್ತಿ ಖುಷಿ ಆಗ್ತದೆ. ಸ್ವಲ್ಪ ಹೆದರಿಗೆ. ಹೌದು, ಎಷ್ಟೊತ್ತು ಸಮುದ್ರ ನೋಡಿ ನೋಡಿ ಸಾಕಾಯಿತು. ಆ್ಯಂಡ್ ಇದು ಕಾಣುತ್ತೋ ಏನೋ ಗೊತ್ತಿಲ್ಲ, ಸಮುದ್ರದ ನೋಡಲಿಲ್ಲ, ಸಿನಿಮಾನೇ ನೋಡಿ ಆಳ್ತಾ ಇದೆ. ಮತ್ತು ಸಮುದ್ರದ ಮೇಲ್ಗಡೆ ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, ಸಮುದ್ರದ ಮೇಲ್ಗಡೆ ನಮ್ಮ ಫ್ಲೈಟ್ ಇದೆಯಲ್ಲ ಅದ್ರದ್ದು ಶ್ಯಾಡೋ ಬೀಳ್ತಾ ಇದೆ. ನಾನು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ನೋಡಿ, ಸಮುದ್ರದಲ್ಲಿ ಇನ್ನೊಂದು ಫ್ಲೈಟ್ ಇರೋ ಥರ ಕಾಣಿಸುತ್ತೆ. ಸೋ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಇಸ್ ದ Arabian Sea. You can see that. ನೋಡಿ, ಈಗ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ಚೆನ್ನಾಗಿ ಏನೋ ಒಂದು ಡಾಲ್ಫಿನ್ ಇರೋ ಥರ ಕಾಣಿಸ್ತಾ ಇದೆ. ಸಿ, ವಾವ್. ಲ್ಯಾಂಡ್ ಆಯಿತು. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಇನ್ನು ಮಜಾ ಮಾಡೋದು ಬಾಕಿ ಇದೆ. ಎಸ್. Dear Vadgas, welcome to Muscat. We have arrived at Muscat International Airport. The local time is 5:11 in the morning. Outside temperature is 29 degrees Celsius. ರಾತ್ರಿ ಈ ಕಲ್ಲೆಲ್ಲ ಎತ್ತಿ ಆಚೆ ಹಾಕ್ಬೇಕು. ಗಾರೆ ಕೆಲಸದವರೆಲ್ಲ ಬಂದವರು. ಇದೆಲ್ಲ ಏನಿದು ಹಿಂಗೆಲ್ಲ ಆಗಿದ್ದು. ಫ್ಲೈಟ್ ಜರ್ನಿ ವಾಸ್ ವೆರಿ ಗುಡ್. We had very nice food and drink was good actually.
ನನ್ಗೆ ಗೊತ್ತಿಲ್ಲ. ಹಾ 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 ಹಾ. ಹಲೋ, ಹೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳಿ? ಭಯ ಆಯ್ತಾ? ಅವರಿಗೆ ಇದ್ದೆ ಅಂದ್ರೆ ಮದ್ದೆ ಮಾಡಿದ್ದೆ. ಹೋಗ್ತಾ ಖುಷಿ ಪಟ್ರು, ಇಳಿತಾ ಬಾಯ್ ಬಂತು. ಹೌದು, ಸ್ವಲ್ಪ ಟರ್ಬುಲೆನ್ಸ್ ತರ ಎಲ್ಲ ಆಗ್ತಿತ್ತಲ್ಲ, ಅದು ಭಯ ಆಯ್ತಾ? ಭಯ ಆಯ್ತಾ? ಭಯ ಆಯ್ತು. ಒಂದು ಕಾಲ್ನ ಈ ಸಿಟಿ, ಇನ್ನೊಂದು ಕಾಲ್ನ ಆ ಸಿಟಿಗೆ ಇಟ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ರು. ಚಂದ್ರಪ್ರಭಾ ಅವರೇ ಏನಂದ್ರಿ? ಬಂದ್ರೆ ಚಿಲ್ಲರ್. ವೆಲ್ಕಮ್ ಟು ಇಂಡಿಯಾ. ಸೊ ವಿ ಆರ್ ಇನ್ ದ ಏರ್ಪೋರ್ಟ್ ಆಫ್ ಒಮಾನ್, ಮಸ್ಕಟ್ಗೆ ರೀಚ್ ಆಗಿದ್ದೀವಿ. ಇಲ್ಲಿನ ಇಮಿಗ್ರೇಷನ್ ಎಲ್ಲ ಆಯಿತು. ಸೊ ಇನ್ನೊಬ್ಬರು ಇವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಕ್ಸೈಟೆಡ್. ಬರ್ತಾ ಇದ್ದು ಒಂದೊಂದಾಗಿ ಬಂತು. ಸರ್ ಫಸ್ಟ್ ಎತ್ಕೊಂಡ್ರು. ನನ್ನದು ಇಲ್ಲಿ ಬ್ಲೂ ಕಲರ್ ನಂದು. ನಾವು ಲಗೇಜ್ ಆಚೆ ತರ್ತಾ ಇದ್ದಂಗೆ ನಮ್ಮನ್ನ ವಾರ್ಮ್ ವೆಲ್ಕಮ್ ಮಾಡೋಕ್ಕೆ ನಮ್ಮ ಮಸ್ಕಟ್ ಕನ್ನಡ ಸಂಘದವರಿದ್ದರು, ನಮ್ಮ ಪ್ರಸಾದ್ ಸರ್ ಹಾಗೂ ಅವರ ಟೀಮ್ ಕಡೆಯವರು. ಸೊ ಎಸ್, ನೋಡಿದ್ರಲ್ವಾ ನಮ್ಮನ್ನ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಏರ್ಪೋರ್ಟಲ್ಲಿ ಅಂತ ಹೇಳಿ. ಸೊ ಕನ್ನಡಿಗರನ್ನ ಯಾವತ್ತು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಫ್ಲೈಟಲ್ಲಿ ಕಡಿಮೆ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು. ಆ್ಯಂಡ್ ಮಸ್ಕಟ್ಟಲ್ಲಿ ಟೈಮ್ ಸರಿಯಾಗಿ 2 ಗಂಟೆ ಆಗಿತ್ತು. ಆ್ಯಂಡ್ ಫಸ್ಟ್ ಅನ್ನೋ ಥರ ನಾವು ಫಸ್ಟ್ ಊಟ ಮಾಡೋಕ್ಕೆ ಹೊರಟ್ವಿ. ಆ್ಯಂಡ್ ಈ ಸಿಟಿ ಬಗ್ಗೆ ಸ್ಪೆಷಲಿ ಹೇಳಬೇಕಂತಂದರೆ, ಈ ಸಿಟಿಯಲ್ಲಿ ಟ್ರಾಫಿಕ್ಕೇ ಇಲ್ಲ ಅಂತೆ. ಸೊ ಈ ಟ್ರಾಫಿಕ್ ಅಂತ ಬಂದಾಗ ಈ ಸಿಟಿಯಲ್ಲಿ ಏನಾದರೂ ದೊಡ್ಡ ವ್ಯಕ್ತಿಗಳು ಬಂದಿರಬೇಕಂತೆ, VIPs ಬಂದಿರಬೇಕಂತೆ, ಇಲ್ಲಾಂದರೆ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿರಬೇಕಂತೆ. ಸೊ ಆಗಲೇ ಈ ಊರಲ್ಲಿ ಟ್ರಾಫಿಕ್ ಅನ್ನೋ ಪದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ಚಿಕನ್ ಪೀಸ್. ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ ಆರ್ಡರ್ ಮಾಡಿದ್ವಿ ಅವತ್ತು. ಆ್ಯಂಡ್ ಆ ಕಡೆ ನಮ್ಮ ಭರತನಾಟ್ಯಂ ಡಾನ್ಸರ್ಸ್ ಇದ್ದಾರೆ, ಈ ಕಡೆ ನಮ್ಮ ಗಿಚಿಗಿಲಿಗಿಲಿ ಟೀಮ್. ಆ್ಯಂಡ್ ನಮ್ಮ ಟೇಬಲಲ್ಲಿ ನಮ್ಮ ಶಿವಧ್ವಜ್ ಸರ್, ಸಂದೇಶಣ್ಣ ಹಾಗೂ ನಮ್ಮ ಶರಣಯ್ಯಪ್ಪ ಎಂಜಾಯ್ ಮಾಡ್ತಾ ಇದ್ವಿ. ಸೊ ರೂಮಿಗೆ ಬಂದ್ವಿ ಜಸ್ಟು. ಸೊ ಇದೇ ನಾನಿರುವಂತಹ ರೂಮು ಮಸ್ಕಟ್ಟಲ್ಲಿ. ವ್ಯೂ ಹೇಗಿದೆ ಗೊತ್ತಿಲ್ಲ. ವಿಲ್ ಶೋ ದ ವ್ಯೂ ನಾವು. ವಾವ್. ಸೊ ರೂಮೆಲ್ಲ ನೋಡಿದ್ರಲ್ಲ, ವ್ಯೂ ತೋರಿಸ್ದೆ ತಾನೆ, ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ ತಾನೆ. ಸೊ ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇನ್ ಮಸ್ಕಟ್, ಒಮಾನಲ್ಲಿ. ಪ್ರತಿ ಸಾರಿ ಹೊಸ ದೇಶಕ್ಕೆ ಹೋದಾಗ ಏನೋ ಒಂಥರ ಖುಷಿ ಆಗುತ್ತೆ. ರಿಯಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಅಂತ ಹೇಳ್ತಾ, ಒಂದು 5 ಗಂಟೆ ಹಾಗೆ ನಮಗೆ ಸೌಂಡ್ ಚೆಕ್ ಇದೆ. ಸೌಂಡ್ ಚೆಕ್ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡಿ ಐ ಹ್ಯಾವ್ ಟು ಸ್ಲೀಪ್. ಯಾಕಂದರೆ ನಿದ್ದೆ ಇಲ್ಲ ಸರಿಗೆ, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿರೋದ್ರಿಂದ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಆರ್ ಪರ್ಫಾರ್ಮಿಂಗ್ ಟುಮಾರೋ. ಸೊ ಇದಾಗಿತ್ತು ನನ್ನ ಮಸ್ಕಟ್ ವ್ಲಾಗ್ನ ಪಾರ್ಟ್ 1. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಪಾರ್ಟ್ 2 ವಿಲ್ ಬಿ ಅಪ್ಲೋಡೆಡ್ ಸೂನ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಲ್ಲಿವರೆಗೂ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.